ಆ ಕಲ್ಪನೆಗೆ ಎಲ್ರೆದ್ರಿಗೂ ನಾಲ್ಕು ಬಾರಿಸ್ತಿದ್ದೆ. ಏನ್ ಮಾಡ್ಲಿ, ಎಲ್ರು ಇದ್ರು, ಎಲ್ರು ಅವಳ ಪರವಾಗಿ ನಿಂತಾಗಿತ್ತು. ಬೇರೆಯವ್ರ ವಿಚಾರ ಹಾಳಾಗ್ಲಿ, ಆ ಹರಿಗೇನಾದ್ರೂ ಅನುಮಾನ ಬಂದ್ರೆ? ಹೌದು ಅರ್ಚನಾ, ಗಂಡಸರಿಗೆ ಇಂಥ ವಿಚಾರ ಒಂದ್ಸತಿ ತಲೆಗೆ ಹೋಗಿದ್ರೆ ಮುಗ್ದೋಯ್ತು. ಇನ್ನು ಯಾವಾಗ್ಲಾರು ಅದನ್ನು ಹೊರಗಡೆ ಹಾಕೇ ಹಾಕ್ತಾರೆ. ಅದಕ್ಕೆ ಮನೆ ಎಲ್ರೆದ್ರಿಗೂ ಸುಮ್ಮನೆ ಇದ್ದಿತ್ತು. ಇಲ್ಲಾಂದ್ರೆ ಆ ಕಲ್ಪನೆ ಎದುರು ಮಾತಾಡಕ್ಕೆ ನನ್ಗಾಗ್ತಿರ್ಲಿಲ್ವಾ? ಮಾತಾಡಿದ್ರೆ ವಾದ ವಿವಾದ ಶುರು ಆಗ್ತಿತ್ತು. ನಾನು ಏನೇ ಹೇಳಿದ್ರು ಸುಳ್ಳಿಗೆ ಬಣ್ಣ ಹಚ್ಬೇಕಿತ್ತು. ಕಲ್ಪನಾ ಹೇಳಿದ ಸತ್ಯನೇ ಎಲ್ರು ಸರಿ ಅಂತ ನಂಬಿದ್ರೆ ನನ್ಗೆ ಕಷ್ಟ ಅಲ್ವಾ? ಸತ್ಯ, ಹರಿ ಒಬ್ಬನಾದ್ರೂ ನಿನ್ ಪರವಾಗಿ ನಿಂತನಲ್ಲ, ಅದೇ ಸಂತೋಷ. ಪರವಾಗೇನೋ ಮಾತಾಡ್ದ, ಆದ್ರೆ ಮನ್ಸಲ್ಲಿ ಹರಿ ಬಂದ. ನೀನ್ ಯಾಕೆ ಅಳ್ತೀಯ ಮಗಳೇ? ಸಮಾಧಾನ ಮಾಡ್ಕೊ. ಅದ್ ಯಾರೋ ಏನೋ ಅಂದ್ರು ಅಂತ ನೀನ್ ಯಾಕೆ ಅಳ್ಬೇಕು? ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತ. ಅಳಬೇಡ ಕಂದ, ಸಮಾಧಾನ ಮಾಡ್ಕೊ. ಮತ್ತೆ ಅವಳು ಯಾಕೆ ಕಳ್ಬೇಕು? ನನಗೆ ಇದೆಲ್ಲ ಬೇಕಿತ್ತ ಹರಿ? ಅಮಿತಾಗ ಒಳ್ಳೇದಾಗ್ಲಿ ಅಂತ ಪ್ರಣವ್ನ ನಾನೇ ಕರೆಸಿ ಮಾತಾಡಿ ಒಪ್ಪಿಸ್ದೆ. ಈಗ ನನಗೆ ಮುಳ್ಳಾಯ್ತು. ನನ್ನಲ್ಲಿ ಏನೆಲ್ಲ ಸುಳ್ಳು ಹೇಳ್ತಾಳೆ ನೋಡಿ ಹರಿ. ಅವಳು ಹೇಳಿದ್ರೆ ನಾನು ನಂಬಿಡ್ತೀನ? ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ. ಈ ಮದುವೆಗೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತು. ಬೇರೆ ಯಾರಿಗೂ ವಿಷಯ ಗೊತ್ತಿಲ್ಲ ಅಂತ ಕಲ್ಪನಾ ನಾಟಕ ಮಾಡ್ತಾಳೆ. ನಾನು ಕಣ್ಣಾರೆ ಕಂಡ ಸತ್ಯ ನನಗೆ ಗೊತ್ತು. ನೀನೇನು ಚಿಂತೆ ಮಾಡಬೇಡ. ಇವತ್ತು ಅಮಿತಾಬ್ ಬಂದ ಕಷ್ಟಗಳಿಗೆಲ್ಲ ಇವಳೇ ಕಾರಣ. ಇವಳಿಂದಾನೆ ಈ ಮದುವೆ ನಿಂತು ಹೋಗಿದ್ದು. ಅಳ್ಬೇಡ ಕಂದ, ಅಳ್ಬೇಡ್ವೆ, ಅಳ್ಬೇಡ. ನೋಡು ಅವಳೇನು ಅಂದ್ಲು ಅಂತ ನೀನ್ ಯಾಕೆ ಅಳ್ತಿದ್ಯಾ ಹೇಳು? ಇಲ್ಲ ಅತ್ತೆ, ಅವಳು ಹೇಳಿದ್ದೆಲ್ಲ ಸುಳ್ಳು. ನಾನು ಯಾವುದೇ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನತ್ತೆ. ಅಮಿತಕ್ಕನ ಜೀವನ ನಾನು ಹಾಳು ಮಾಡಲಿಲ್ಲ. ಗೊತ್ತು ಕಂದ. ಪ್ರಣವ್ನ ಅರ್ಚನೆಯಿಂದ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಅವಳೆಲ್ಲ ನನ್ನ ಮೇಲೆ ಹಾಕಿದಾಳೆ ಅತ್ತೆ.
ನಂಗೆ ಗೊತ್ತು ಕಣೆ, ನಂಗೆ ಗೊತ್ತು. ನಾವೇನದ್ ನಿನ್ಗೆ ಅಂದಿದ್ದೀವ ಹೇಳು? ಇಲ್ವಲ್ಲ, ಮತ್ತೆ ಹೀಗೆ ಮಾತಾಡ್ತಿದ್ಯಾ ನೀನು? ಎಲ್ಲದೇ ಇರೋದನ್ನೆಲ್ಲ ಹೇಳಿದಾಳೆ ಅತ್ತೆ. ನನ್ನ ಮೇಲೆ ಕತೆ ಕಟ್ತಾಳೆ. ಅವಳು ಮಾಡಿದ್ದನ್ನೆಲ್ಲ ನಾನು ಮಾಡಿದೆ ಅಂತ ಹೇಳಿದಾಳೆ ಅತ್ತೆ. ಅಳಬೇಡಮ್ಮ. ಏನ್ ನಡೀತು ಅದನ್ನಾದ್ರೂ ಹೇಳಮ್ಮ. ಅವತ್ತೊಂದಿನ ಅಮಿತ್ ಅಕ್ಕನ ಜೊತೆ ಪ್ರಣವ್ ಬಂದಿದ್ದ. 4-5 ದಿನ ಇಲ್ಲೇ ಉಳ್ಕೋದ್ರಿ ಅಂತ ಹೇಳಿ ಇಲ್ಲಿ ಉಳ್ಕೊಂಡಿದ್ದ. ನೆನ್ಪಿದ್ಯಾ ಮಾವ? ನೆನ್ಪಿದ್ಯಾ ಮಾವ? ಹಾ ಹೇಳಮ್ಮ. ಅವಾಗ ಯಾವಾಗ್ಲೂ ಒಂದಿನ ನಾನು ತೋಟಕ್ಕೆ ಹೋಗಿದ್ದೆ. ಯಾರೋ ಮಾತಾಡ್ತಿರೋದು ಕೇಳಿಸ್ತು. ಯಾರು ಅಂತ ನೋಡಿದ್ರೆ ಐ ಲವ್ ಯು ಅರ್ಚನಾ. ಅಲ್ಲಮ್ಮ, ನಮಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ಹೇಳ ಅಂತಾನೆ ಓಡ್ ಬಂದೆ ಮಾವ. ನೀವು ಅತ್ತೆ ಮದ್ವೆ ವಿಚಾರ ಮಾತಾಡ್ತಿದ್ರಿ. ಪ್ರಣವ್ಗೆ ಬಟ್ಟೆ ಚೈನು ತರೋದ್ರ ಬಗ್ಗೆ. ಹೇಗೆ ಹೇಳಿ? ನನ್ ಗಂಟ್ಲು ಕಟ್ಟಿಬಿಡ್ತು ಮಾವ. ಅದಕ್ಕೆ ಸೀದಾ ಪ್ರಣವ್ ರೂಮ್ಗೆ ಹೋದೆ. ನೀನ್ ಮಾಡ್ತಾರ ಸರಿ ಅಲ್ಲ ಅಂತ ಹೇಳಿದೆ. ಎಂತ ಕೆಟ್ಟ ಹುಡುಗ. ಒಂದಿನ ಅರ್ಚನಾ ಮನೆಗೂ ಹೋಗಿ ಗಲಾಟೆ ಮಾಡ್ದೆ ಮಾವ. ಹರಿ ಸರಿ ಹೋದ್ಮೇಲೆ ಹರಿ ಅರ್ಚನಾ ಜೊತೆಲೇ ಇದ್ದ. ಹಾಗಾಗಿ ಅವಳು ಪ್ರಣವ್ ತಂಟೆಗೆ ಬರಲ್ಲ ಅನ್ಕೊಂಡಿದ್ದೆ. ಒಂದಿನ ನಾನು ತೋಟಕ್ಕೆ ಮದರಂಗಿ ಸೊಪ್ಪು ತರಕ್ಕೆ ಅಂತ ಹೋಗಿದ್ದೆ. ಪ್ರಣವ್ ಸಿಕ್ಕಿದ್ದ. ಅರ್ಚನಾ ನನಗೆ ಮೋಸ ಮಾಡಿದ್ಲು. ಅವಳ ಮುಖ ಕಂಡ್ರೆ ನನಗೆ ಮೈ ಉರಿಯುತ್ತೆ ಅಂದ. ನಾನು ನಮ್ದೆ ಅಂತೆ. ಅದೇ ಟೈಮಲ್ಲಿ ಹರಿ ನಮ್ಮ ಮನೆಗೆ ಬಂದಿದ್ದ. ಅಮಿತ್ ಅಕ್ಕನ ಮದುವೆಯಿಂದಾಗಿ ನಾನು ಅವನ ಹತ್ರ ಹೋದಾಗ್ಲೆಲ್ಲ ಅರ್ಚನಾ ಬೆದರಿಕೆ ಹಾಕ್ತಿದ್ಲು. ನಾನು ಹರಿಗೆ ಹತ್ರ ಆದ್ರೆ ಪ್ರಣವ್ ನಾನು ನನ್ನ ಕಡೆಗೆ ಹೇಳ್ಕೊತೀನಿ ಅಂತ ಹೇಳಿದ್ಲು. ಎಂಥ ಮನೆ ಮುರುಕಿ ಅವಳು. ಪ್ರಣವ್ ಅಮಿತಾಗೆ ಮೋಸ ಮಾಡಲ್ಲ ಅಂತ ಹೇಳ್ದ. ನೀವು ಹರಿನ ಪಡ್ಕೋಬೇಕು. ನಾನು ಅಮಿತನ ಮದುವೆ ಆಗ್ತೀನಿ, ಮಾತು ಕೊಡಿ ಅಂದ. ಹರಿನ ಪಡ್ಕೋತೀನಿ ಅಂತ ನಾನು ಮಾತು ಕೊಟ್ಟೆ. ಅಮಿತಕ್ಕನ್ ಕೈ ಬಿಡಲ್ಲ ಅಂತ ಅವನು ಮಾತು ಕೊಟ್ಟ. ಅರ್ಚನಾನ ಒಂಟಿಯಾಗಿ ನರಳಿಸ್ಬೇಕು ಅಂತ ಹೇಳಿದ್ದ. ಮದ್ವೆ ಹಿಂದಿನ ದಿನ ರಾತ್ರಿ ಕೂಡ ನನ್ನ ಹತ್ರ ಅದನ್ನೇ ಹೇಳಕ್ ಬಂದಿದ್ದ ಅತ್ತೆ. ಅರ್ಚನಾಗೆ ಅಮಿತಕ್ಕನ್ ಕಂಡ್ರೆ ದ್ವೇಷ. ಮತ್ತೆ ಪ್ರಣವ್ ಮನ್ಸನ್ನ ಕೆಡಿಸಿ ಅಮಿತಕ್ಕ ಮೋಸ ಮಾಡ್ತಾಳು ಅಂತ ಹೆದರ್ದೆ ನಾನು.
ಅದಕ್ಕೆ ಹರಿಯಿಂದ ಆದಷ್ಟು ದೂರ ಇದ್ದೆ. ಅರ್ಚನಾ ಆಗಾಗ ಬೆದರಿಸ್ತಾನೆ ಇದ್ಲು.
ಕಾಡು ಮಲ್ಲಿಗೆ ಕಾಡ್ಪಾಲಾಗೋ ಸಮಯ ಸಮೀಪ ಬರ್ತಾ ಇದೆ. ನಾನು ನಿನ್ನನ್ನೇ ನಂಬಿದ್ದೆ. ನೀನೇ ನನ್ನ ಆಧಾರ ಅಂತ ಬೇಡ್ಕೊಂಡೆ. ಶಿವಮಾನ ಪರ್ಯಂತ ನಿನ್ ಪೂಜೆನೇ ಮಾಡ್ಕೊಂಡು ಬಂದೆ. ಅದ್ರ ಫಲ ಇದೇನ ನೀನ್ ನನಗೆ ಕೊಡ್ತಿರೋದು? ಏನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ಒಂದು ತಪ್ಪು ಮಾಡಿದ್ದೀನಿ. ಹರಿ ಕೈಲಿ ಅರ್ಚನಾಗಿ ತಾಳಿ ಕಟ್ಸಿದ್ದೀನಿ. ಆ ತಾಳಿ ಕೂಡ ನಾನು ನಿನ್ ಮುಂದೆನೆ ಕಟ್ಸಿರೋದು. ನಾನು ಮಾಡಿದ ತಪ್ಪ? ಹಾಗಿದ್ರೆ ಆ ತಪ್ಪನ್ ಮಾಡೋಂತ ಬುದ್ಧಿ ನೀನ್ ನನಗೆ ಯಾಕೆ ಕೊಟ್ಟೆ? ಅಂತ ತಪ್ಪನ್ನು ನನ್ನ ಕೈಲಿ ಯಾಕೆ ಮಾಡಿಸ್ದೆ? ನಾನು ತಪ್ಪು ಮಾಡಿದ್ದೀನಿ ನಿಜ. ಆ ಶಿಕ್ಷೆನ ನನಗ್ ಕೊಡು. ಯಾವ ಶಿಕ್ಷೆ ಇದ್ರು ಅದನ್ನು ನನಗ್ ಕೊಡು. ನನ್ನ ಮಗಳಿಗೆ ಯಾಕೆ ಕೊಟ್ಟೆ? ಸರಿನಾ ಇದು? ಏನು ತಿಳಿದ ಆ ಮಗುಗೆ ಯಾಕೆ ಶಿಕ್ಷೆ ಕೊಟ್ಟೆ? ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡ್ತೀಯಾ? ಎಲ್ಲಿ ಕೊಟ್ಟಿದೀಯಾ? ಎಲ್ಲಿ ಕೊಟ್ಟಿದೀಯಾ? ತಪ್ಪು ಮಾಡಿದವರೆಲ್ಲ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಎಲ್ಲರೂ ಸುಖವಾಗಿದ್ದಾರೆ. ನಮ್ಮ ಮೇಲೆ ಸವಾರಿ ಮಾಡ್ತಿದ್ದಾರೆ. ಅವ್ರು ಮಾಡಿರೋ ತಪ್ಪನ್ನ ನನ್ನ ಸೊಸೆ ಕಲ್ಪನಾ ಮೇಲೆ ಹಾಕಿದ್ದಾರೆ. ಏನು ತಿಳಿದೇ ಇರೋ ಕೂಸದು. ಇದು ಸರಿನಾ? ಇದು ನನಗೆ ಸರಿನಾ? ಇಲ್ಲ ದೇವ್ರೆ, ಇದು ಸರಿ ಅಲ್ಲ. ಇದು ಅನ್ಯಾಯ. ನಾವು ಸಹಿಸ್ಕೋತೀವಿ ಅಂತ ಶಿಕ್ಷೆ ಕೊಡ್ತಾನೆ ಇದೆಯಾ? ಇದು ಸಹಿಸ್ಕೊಳ್ಳಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಸಾಧ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಶಕ್ತಿ ಇನ್ನಿಲ್ಲ. ನಿನ್ನ ಮನೆಯ ಶಕ್ತಿ, ನಿನ್ನ ನೈತಿಕ ಶಕ್ತಿ, ನಿನ್ನ ದೈವ ಶಕ್ತಿ, ನಿನ್ನ ಮನೋಶಕ್ತಿ ಎಲ್ಲವೂ ಕುಸಿದು ಪಾತಾಳ ಸೇರಿ ಹೋಗಿದೆ ರುಕ್ಮಿಣಿ. ನೋಡಿ, ಅರ್ಚನಾ ಇನ್ಮೇಲೆ ಈ ಮನೆಯಲ್ಲಿ ಕೂಡ್ದು. ಅವಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇರಬಾರ್ದು. ನೀವ್ ಏನ್ ಮಾಡ್ತಿರೋ, ಅದ್ ಹೇಗ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಪಾಪಿ ಹೆಜ್ಜೆ ಗುರುತು ಈ ಮನೆಯಲ್ಲಿ ಬೀಳ್ಕೂಡ್ದು. ಅವಳ ನೆರಳು ಕೂಡ ತಾಕಬಾರ್ದು. ಅಷ್ಟೇ.